ಸರ್ ಕರ್ನಾಟಕದ ಸಾಲ ಫಸ್ಟ್ ಕ್ವಾರ್ಟರ್ನಲ್ಲಿ ಅಂದರೆ ಜನವರಿ ಆ್ಯಂಡ್ ಮಾರ್ಚಲ್ಲಿ ಅಂದಾಜು 40,000 ಕೋಟಿ ಅಂದರೆ ಪ್ರತಿ ವಾರಕ್ಕೆ 3,500 ಕೋಟಿ ಸರ್. ಪ್ರತಿ ವಾರಕ್ಕೆ 3,500 ಕೋಟಿ, ಪ್ರತಿ ವಾರಕ್ಕೆ 3,500 ಕೋಟಿ. ಜಿಡಿಪಿ ಗ್ರೋತ್ ಇರಬೇಕಾದ್ರೆ ಹದಿನಾರು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಬ್ರಹ್ಮ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಸಾಲ 67% ಮಾಡಿ ಅದಾದ್ಮೇಲೆ ನಾವು 42,000 ಕೋಟಿ ಎಕ್ಸೆಸ್ ಇಟ್ವಿ. ಇವರು ಇವತ್ತು ದಿವಾಳಿ ಮಾಡಕ್ಕೆ ಕೊಟ್ಟಿದ್ದಾರೆ. ಹೆಂಗೆ ಹೇಳ್ತಾರೆ? ರಾಜ್ಯದಲ್ಲಿ 74,000 ಕೋಟಿ ಆಯ್ತಲ್ಲ, ಮುಗಿತಲ್ಲ. ಒಂದು ನಿಮಿಷ, 3,15,000 ಕೋಟಿ 22 ತಿಂಗಳ ಸಾಲ, ಎಕ್ಸಸ್ ಇನ್ಕಮ್ ಬಿಕಾಸ್ ಆಫ್ ಟ್ಯಾಕ್ಸೇಷನ್, ಬಿಕಾಸ್ ಆಫ್ ಸರ್ವಿಸಸ್ ಎಲ್ಲ ಸೇರಿಸಿ 36,000 ಕೋಟಿ ಲಾಸ್ಟ್ ಇಯರ್ ಇನ್ಕಮ್ ಎಕ್ಸಸ್. ಈ ವರ್ಷ ಒಂದ್ ನಿಮಿಷ ಬಂದೆ ಅದಕ್ಕೂ ಒಂದ್ ನಿಮಿಷ 51,000 ಕೋಟಿ ಈ ವರ್ಷ ಎಕ್ಸಸ್ ಬಂದೆ. ಒಂದ್ ನಿಮಿಷ ತಾಳಿ ಮುಗಿಸ್ಬಿಡ್ತೀನಿ ಆಮೇಲೆ ಒಂದ್ ನಿಮಿಷ ತಾಳಿ. ಅದಾದ್ಮೇಲೆ 51,000 ಕೋಟಿ ಎಕ್ಸಸ್ ಇನ್ಕಮ್ ಆಯ್ತು. ಇಷ್ಟೆಲ್ಲ ಇನ್ಕಮ್ ಜಾಸ್ತಿ ಆಗಿ ರಾಜ್ಯದಲ್ಲಿ ಏನಾಯ್ತು ಅಂದ್ರೆ 97 ಕ್ಯಾಬಿನೆಟ್ ರ್ಯಾಂಕ್. ಒಂದ್ ನಿಮಿಷ 97 ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟರು. ಇವ್ರ ಮನೆ ಖರ್ಚುಗಳಿಗೆ 1,000 ಕೋಟಿ ಜಾಸ್ತಿ ಮಾಡಿದ್ರು. ಈಗ ಎಲ್ಲೋಯ್ತು ದುಡ್ಡು? ಇವತ್ತು ಯುಪಿ ತಂಡ ಎಷ್ಟು ಫೇಲ್ ಆಗಿದೆ, ರಾಜ್ಯ ಕರ್ನಾಟಕ ರಾಜ್ಯ ಎಷ್ಟು ಕಂಡೀಷನ್ ಹಾಕ್ಬೇಕು, ನಾವು ಗೃಹಲಕ್ಷ್ಮಿ ಕೊಡಬೇಕು ಅಂತಿದ್ರು. ಆ ರೀತಿ ಬಂದಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಕೊಡಕ್ಕೆ ಕಂಡೀಷನ್ ಹಾಕ್ಬೇಕು ಅಂತ ಬಂದಿರತಕ್ಕಂಥದ್ದು. ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ರತ್ನಮ್ಮ ನಿಂಗೂ ಫ್ರೀ ಅಲ್ಲ, ಅದು ಕಂಡೀಷನ್ ಸಪ್ಲೈ ಯಾವ ರೀತಿ ಕಂಡೀಷನ್ ಹಾಕ್ಬೇಕು ಬಂದಿದ್ದಾರೆ. ಸುನೀಲ್ ಸರ್ ಕರೆಕ್ಟ್. ಈಗ ಯುಪಿ ಟೀಮ್ ಬಂದ್ಬಿಟ್ಟು ಸಕ್ಸಸ್ ಆಗಿದೆಯಾ ಫೇಲಿಯರ್ ಆಗಿದೆ ಅಂತ ಲೆಕ್ಕ ಹಾಕಕ್ ಬಂದಿದೆ ಅಂದ್ರಲ್ಲ, ಅವ್ರಿಗೇನ್ ಬೇರೆ ಕೆಲಸ ಇಲ್ವಾ? ಅವ್ರ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಲೆಕ್ಕ ಹಾಕಕ್ ಮಾತಾಡಕ್ ಕೊಡಿ ಸರ್. ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಸಾಲ ಮಾಡ್ತಾ ಇದಾರೆ, ಬಿಜೆಪಿ ಅವರು ಸೆಂಟ್ರಲ್ ಅಲ್ಲಿ ಸಾಲ ಮಾಡ್ತಾ ಇದಾರೆ. ಇಬ್ರು ಸಾಲ ಮಾಡ್ತಾ ಇದಾರೆ. ಎಲ್ಲರೂ ಅದನ್ನೇ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ. ಅಶೋಕ್ ಗೌಡ್ರೆ ಫಸ್ಟ್ ಡಿಬೇಟ್ ಮುಗಿಸಕ್ ಕೊಡ್ರಿ. ಫಸ್ಟ್ ಡಿಬೇಟ್ ಮುಗಿಸಕ್ಕಾದ್ರೂ ಕೊಡ್ರಿ ನ್ಯಾಯಯುತವಾಗಿ. ಓಕೆ, ಡಬಲ್ ಸ್ಟ್ಯಾಂಡರ್ಡ್. ಯುಪಿ ಅವರು ಸುಮ್ಮನೆ ಲೆಕ್ಕ ಹಾಕಕ್ ಬಂದಿದ್ರಂತೆ, ಸಕ್ಸಸ್ ಆಗಿದೆಯಾ ಫೇಲಿಯರ್ ಆಗಿದೆಯಾ ಅಂತ. ಬೇರೆ ಕೆಲಸ ಇಲ್ವಾ ಅವ್ರಿಗೆ ನಮ್ಮ ರಾಜ್ಯಕ್ಕೆ ಬಂದು ಲೆಕ್ಕಾಚಾರ ಹಾಕಕ್ಕೆ? ಬಟ್ ಗ್ಯಾರಂಟಿಗಳು ಚುನಾವಣೆಯಲ್ಲಿ ಸಕ್ಸಸ್ ಆಗ್ತವೆ ಅನ್ನೋ ಮಂತ್ರನ ಎಲ್ಲರೂ ಜಪಿಸ್ತಾ ಇದ್ದಾರೆ. ಕೆಲವು ಸ್ಟೇಟ್ಗಳಲ್ಲಿ ಫೇಲಿಯರ್ ಕೂಡ ಆಗಿದೆ. ಯುಪಿಯಲ್ಲಿ ಏನ್ ಮಾಡ್ತಾರೆ ನೋಡೋಣ. 2027ಕ್ಕೆ ಇದು ಡಿಬೇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.